ದುಬೈಯಲ್ಲಿ ಅಥಣಿ ಮೂಲದ 3 ಯುವಕರಿಗೆ ವಾಟ್ಸ್ಆಪ್ ಕರೆ ಮಾಡಿ ಧೈರ್ಯ ತುಂಬಿದ ಶಾಸಕ ಲಕ್ಷ್ಮಣ ಸವದಿ. ದುಬೈಯಲ್ಲಿ ಅಥಣಿ ಮೂಲದ 3 ಯುವಕರು ಸಿಲುಕಿಕೊಂಡಿರುವ ಹಿನ್ನೆಲೆ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಸಂಕಷ್ಟದಲ್ಲಿರುವ ಯುವಕರಿಗೆ ಸ್ಥಳೀಯ ಶಾಸಕ ಲಕ್ಷ್ಮಣ ಸವದಿ ವಾಟ್ಸ್ಆಪ್ಗೆ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ. ಅಥಣಿ ತಾಲೂಕಿನ ಶಶಿಕಾಂತ್ ಸೇರಿದಂತೆ 3 ಯುವಕರು ದುಬೈಯಲ್ಲಿ ಕೆಲಸ ನಿಮಿತ್ತ ತೆರಳಿದ್ದ ವೇಳೆ ಅನಿವಾರ್ಯ ಪರಿಸ್ಥಿತಿ ಸಿಲುಕಿಕೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ವಿಷಯ ತಿಳಿದ ತಕ್ಷಣ ಶಾಸಕ ಲಕ್ಷ್ಮಣ ಸವದಿ ಅವರು ಶಶಿಕಾಂತ್ ಅವರಿಗೆ ಕರೆ ಮಾಡಿ ಯಾವುದೇ ಆತಂಕ ಪಡುವ ಅಗತ್ಯವಿല്ലെಂದು ಭರವಸೆ ನೀಡಿದ್ದಾರೆ. ನಿಮ್ಮನ್ನು ಸುರಕ್ಷಿತವಾಗಿ ಕರೆತರಲು ಎಲ್ಲಾ ವ್ಯವಸ್ಥೆಗಳು ಮಾಡಲಾಗಿದೆ. ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಇರುವ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸವದಿ ಅವರು ಯುವಕರಿಗೆ ಧೈರ್ಯ ತುಂಬಿದ್ದಾರೆ. ಕುಟುಂಬ ಸದಸ್ಯರು ಕೂಡ ಈ ಬೆಳವಣಿಗೆಯಿಂದಲೇ ನೆಮ್ಮದಿ ಕಂಡಿದ್ದು, ಶೀಘ್ರದಲ್ಲೇ ಯುವಕರು ಸುರಕ್ಷಿತವಾಗಿ ಊರಿಗೆ ಮರಳಲಿದ್ದಾರೆ ಎಂಬ ವಿಶ್ವಾಸ ನಾಳೆ ಅಥವಾ ನಾಡದ್ರಾಗ 2 ದಿವಸದಾಗ ಹಾಕತ್ಬಾರ್ದ್ರಿ. ಹರಿ ಸರಿ, ಥ್ಯಾಂಕ್ ಯು ಸರ್. ಅದೇ ಚಿದುವಣ್ಣನು ಫೋನ್ ಹಚ್ಚಿದ್ರಿ ಸರ್, ಮಾತಾಡಿದ್ರಿ ಸರಿ. ಏನ್ ತಲೆ ಕಟ್ಸ್ಕೊಂಡ್ರೆ ಆರಾಮಿರು. ಹೌರಿ ಸರಿ ಸರಿ ಸರ್. ಏನಂತದೇನ್ ತೊಂದ್ರೆ ಏನಿಲ್ಲ. ಓಕೆ ಸರ್, ಅಷ್ಟೇ ನೀವು ಹೇಳಿದ್ರೆ ಧೈರ್ಯ ಬಂದ್ ಸರ್. ಅಷ್ಟೇ ಏನು ತಲೆ ಕಟ್ಸ್ಕೊಂಡ್ಬರ್ತೀನಿ. ನೋಡ್ಕೊತೆ ಒಂದು ಕುಂಬಾರ ಅಂತ ಹೇಳಿ ಒಬ್ಬ ನಂಬರ್ ಕಳಿಸ್ಕೊಡ್ತೀನಿ. ಓಕೆ ಸರಿ. ಅದಂತೂ ನಮ್ಮ ಸಚಿವರು ಅವನು ಅದಾರ, ಅವನು ನಿನಗೇನ್ರಿ ಇರ್ಲಕ್ಕೆ ಮಾಡ್ಲಿಕ್ಕೆ ಊಟದ ಏನ್ ವ್ಯವಸ್ಥೆ ಮಾಡ್ಬೇಕಂತಂದ್ರೆ ಹೇಳು, ಅಲ್ಲಿ ಮಾಡ್ತಾನೆ. ಅವ್ರ ನಂಬರ್ ಕಳಿಸಿರ್ತೇನೆ. ಹರಿ ಸರ್, ಸರಿ ಸರ್, ಶೋರ್. ಅವ್ರ ನಂಬರ್ ಕಳಿಸಿರ್ತಾನೆ, ಅದ್ರ ಕಾಂಟ್ಯಾಕ್ಟ್ ಮಾಡೋದು, ನಾನು ಹೆಸರು ಹೇಳೋ. ಓಕೆ ಸರ್, ಸರಿ ಸರ್. ಥ್ಯಾಂಕ್ ಯು ಸರ್. ಹರಿ ಸರ್, ಥ್ಯಾಂಕ್ ಯು.